ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದನು. ಲೈವ್ ಅಲ್ಲಿ ಬಿಗ್ ಬಾಸ್ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ. ಅದೇನಂದ್ರೆ ಮುಖಕ್ಕೆ ಮಸಿ ಬಳಿಯೋದು. ಮತ್ತೆ ಈ ಮಸಿ ಬಳಿಯೋ ಟಾಸ್ಕ್ ಅಲ್ಲಿ ಮಸಿ ಬಳಿಯೋ ಒಂದು ಚಟುವಟಿಕೆಯಲ್ಲಿ ಯಾರ್ಯಾರಿಗೆಲ್ಲ ಏನೆಲ್ಲ ಮಸಿ ಬಳಿದ್ರು, ಮುಖ್ಯವಾಗಿ ಅವ್ರು ಕೊಟ್ಟಿರೋ ರೀಸನ್ಸ್ ಯಾವ ರೀತಿ ಅಂತೆಲ್ಲ ಮಾತಾಡೋಣ. ಲೈವ್ ಅಲ್ಲಿ ಏನಾಯ್ತಂತ, ಈ ಮಸಿ ಬಳಿಯೋ ಟಾರ್ಗೆಟ್ ಅಲ್ಲಿ ಮಾತ್ರ ಟಾರ್ಗೆಟ್ ಆಗಿ ಮಾತ್ರ ಗಿಲ್ಲಿ ಮತ್ತು ನಮ್ಮ ರಿಷಾ ಗೌಡನೇ. ತುಂಬಾ ಜನ ರಿಷಾ ಗೌಡಕ್ಕೆ ಮಸಿ ಬಳಿತಾರೆ. ಯಾರು ಯಾರಿಗಾರು ಬಳಿದ್ರು, ಯಾವ ರೀತಿ ಎಲ್ಲ ರೆಸ್ಪಾನ್ಸ್ ಕೊಟ್ರು, ಯಾವ ರೀತಿ ಎಲ್ಲ ರೀಸನ್ಸ್ ಕೊಟ್ರೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ಈ ಮಸಿ ಬಳಿಯ ಟಾಸ್ಕ್ ಅಲ್ಲಿ ತುಂಬಾ ರೀಸನ್ಸ್ ಎಲ್ಲ ಪಾಸ್ ಮಾಡ್ತಾ ಇದಾರೆ. ಅಲ್ಲೇ ಸ್ವಲ್ಪ ಬಿಗ್ ಬಾಸ್ ಕೂಡ ಮ್ಯೂಟ್ ಕೂಡ ಮಾಡ್ತಾ ಇದಾರೆ. ಮೊದಲನೇದಾಗಿ ನಮ್ಮ ಕಾವ್ಯ ಅವರು ರಿಷಾ ಅವ್ರಿಗೆ ಮಸಿ ಬಳಿತಾರೆ. ಏನಂತಂದ್ರೆ, ನೀವು ಬಂದಾಗ್ಲಿಂದ ಏನೋ ಒಂದು ಬ್ಲೇಮ್ ಮಾಡ್ತಾನೆ ಇರ್ತಾರ. ಕ್ಯಾಪ್ಟನ್ ಟಾಸ್ಕ್ ಅಂತ ಬಂದಾಗ ನಮಗ್ ಮೋಸ ಮಾಡಿದ್ರಿ, ಅದಾದ್ಮೇಲೆ ನೀವು ಪ್ರತಿಯೊಂದಕ್ಕೂ ಜಗಳ ಆಡ್ಬೇಕಂತ ಕಾಯ್ತಾನೆ ಇರ್ತಾರ. ಅದು ಕೇವಲ ಫೋಟೋಸ್ಗೋಸ್ಕರ ಜಗಳ ಆಡ್ತಾ ಇರ್ತಾರ. ಇದು ತಪ್ಪು ಅಂತೇಳಿ ನಮ್ಮ ಕಾವ್ಯ ಅವರು ರಿಷಾ ಅವ್ರಿಗೆ ಮಸಿ ಬಳಿತಾರೆ. ಅದಾದ್ಮೇಲೆ ಜಾಹ್ನವಿ ಅವ್ರು ಬಂದ್ಬಿಟ್ಟು ಮಾಳ್ ಅವ್ರಿಗೆ ಮತ್ತೆ ನಮ್ಮ ರಿಷಾ ಅವ್ರಿಗೆ ಮಸಿ ಬಳಿತಾರೆ. ಏನಂತಂದ್ರೆ, ಮಾಳ್ ಅವ್ರಿಗೆ ಟಾಸ್ಕ್ ಆಡಲ್ಲ, ಮಾತೇ ಆಡಲ್ಲ, ಸುಮ್ಮನೆ ಇರ್ತೀರ, ಒಬ್ಬರೇ ಕೂರ್ತಿರ್ತೀರ, ಎಲ್ಲರೂ ಮಾತಾಡಿದ್ರು ಮಾತಾಡ್ಸಲ್ಲ ನೀವು ಅಂತೇಳಿ ರೀಸನ್ ಹೇಳಿ ಮಸಿ ಬಳಿತಾರೆ. ಇನ್ನು ಅದಾದ್ಮೇಲೆ ನಮ್ಮ ರಿಷಾ ಅವ್ರಿಗೆ, ನೀವು ಬಂದಾಗ ಒಂದ್ ವೇಳೆ ಟೆಂಪರ್ಮೆಂಟ್ ಅಲ್ಲಿ ಬಂದಿದ್ರಿ, ಅವ್ರ ಮುಖ ಕಳಿಸ್ತೀನಿ ಇವ್ರ ಮುಖ ಕಳಿಸ್ತೀನಿ ಅಂತೆಲ್ಲ ಹೇಳ್ತಿದ್ರಿ. ಅಶ್ವಿನಿ ಗೌಡ ಅವರ ಒಂದು ಮುಖವಾಡ ತೆಗೆದು ಅವ್ರ ಜೊತೆಗೆ ನಾನು ಇದು ಮಾಡ್ತೀನಿ, ಫೈಟ್ ಮಾಡ್ತೀನಿ, ಅವರೇ ನನ್ನ ಟಾರ್ಗೆಟ್ ಅಂತ ಹೇಳ್ತಾ ಇದ್ರಿ. ಈಗ ಅವ್ರ ಜೊತೆಗೆ ತಿರುಗಾಡ್ತಾ ಇದ್ರ ನೀವು. ಅದು ಕರೆಕ್ಟಾ ಇದು ಕರೆಕ್ಟಾ ಅಂತೇಳಿ ನಮ್ಮ ಜಾಹ್ನವಿ ಅವರು ರಿಷಾ ಅವರಿಗೆ ಮಸಿ ಬೀಳುತ್ತಾರೆ. ಇನ್ನು ಅದಾದ್ಮೇಲೆ ನಮ್ಮ ಅಶ್ವಿನಿ ಗೌಡ ಗಿಲ್ಲಿಗೆ ಮಸಿ ಬೀಳುತ್ತಾರೆ. ಏನಂದ್ರೆ, ಗಿಲ್ಲಿ ಪ್ರತಿ ವಿಷಯದಲ್ಲೂ ಕಾಮಿಡಿ ಮಾಡ್ತಾ ಇರ್ತಾನೆ, ಪ್ರತಿ ವಿಷಯದಲ್ಲೂ ಕಾಮಿಡಿ ಹುಡ್ತಾ ಇರ್ತಾನೆ. ನಾನು ರಘು ಅಂತ ಬಂದಾಗ ನಮ್ ಜೋಡಿಗೆ ಇಬ್ಬರು ಜೋಡಿ ಕಲ್ಸಿ, ರಘು ಅಲ್ಲಿ ನೋಡ್ತೀಯಾ, ಅವ್ನ್ ನೋಡ್ತೀಯಾ, ಏನ್ ರಘು ಏನ್ ಮಾಡ್ತೀಯಾ, ಅಶ್ವಿನಿ ಮೇಡಮ್ ಅವ್ರಿಗೋಸ್ಕರ ಹೋಗ್ತಾ ಇದೆಯಾ, ಹತ್ರ ಹೋಗಿ ಮಾತಾಡ್ತಾ ಇದೆಯಾ, ಇಬ್ಬರ ಮಧ್ಯೆ ಏನಿದೆ ಅಂತ ಹೇಳಿ ಕಾಮಿಡಿ ಮಾಡ್ತಾ ಇರ್ತಾನೆ. ಆ ಕಾಮಿಡಿ ನನಗೆ ಎಲ್ಲೋ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ. ಈ ರೀಸನ್ 100% ಕರೆಕ್ಟ್. ಯಾಕಂದ್ರೆ ಅವರು ಅದೇ ರೀತಿ ಮಾಡ್ತಾ ಇರ್ತಾರೆ. ಗಿಲ್ಲಿ ಪ್ರತಿಯೊಬ್ಬರಿಗೂ ಏನೋ ಒಂದು ರಿಲೇಷನ್ ಪಿನ್ ಮಾಡಿ, ಏನೋ ಒಂದು ಟ್ಯಾಗ್ ಮಾಡಿ ಮಾತಾಡ್ತಾ ಇರ್ತಾರೆ. ಆದ ಕಾರಣ ನನಗೆ ಇಷ್ಟ ಆಗಲ್ಲ. ಪ್ರತಿ ಸಲ ನಾನು ಟಾರ್ಗೆಟ್ ಮಾಡ್ತೇನೆ, ಪ್ರತಿ ಸಲ ನಾನು ಮನೆ ಬಂದಾಗ್ಲಿದ್ದಾನು ನಾನು ಟಾರ್ಗೆಟ್ ಮಾಡ್ತಾನೆ ಅಂತ ಸೇಮ್ ರೀಸನ್ ಹೇಳಿ ಮಸಿ ಬೀಳ್ತಾರೆ ಮುಖಕ್ಕೆ. ಇನ್ನು ಅದಾದ್ಮೇಲೆ ಅದಕ್ಕೆ ಗಿಲ್ಲಿ ರೆಸ್ಪಾನ್ಸ್ ಮಾಡ್ತಾನೆ. ಗಿಲ್ಲಿ ಏನಂದ್ರೆ, ನೀವ್ ಒಂದ್ ವೇಳೆ ಅದು ಮಾಡಿದ್ದು ನಂಗೆ ತಪ್ಪು ಅಂತ ಅನ್ಸಿದ್ರೆ ಅವಾಗ ಒಂದ್ಸಲ ವಾರ್ ಮಾಡಿ, ಗಿಲ್ಲಿ ಇಲ್ಬಾ ನೀನ್ ಮಾಡಿದ ತಪ್ಪು, ಆ ರೀತಿ ಎಲ್ಲ ಮಾಡ್ಬೇಡ, ನನ್ಗೆ ಇಷ್ಟ ಆಗಲ್ಲ ಅಂತ ಒಂದು ಮಾತು ನೀವು ಹೇಳಿದ್ರೆ ಮತ್ತೆ ನಾನು ರಿಪೀಟ್ ಮಾಡ್ತಿರ್ಲಿಲ್ಲ. ನೀ ಯಾವತ್ತು ಅದನ್ನ ಬಂದು ನನಗೆ ಟಾರ್ಗೆಟ್ ಮಾಡ್ತಿದ್ಯಾ, ಸಾರಿ ಆ ರೀತಿ ಮಾತಾಡ್ತಾ ಇದೆಯಾ, ಮೀನ್ ಟ್ಯಾಗ್ ಮಾಡಿ ಮಾತಾಡ್ತೀಯಾ, ರಘು ಅವ್ರು ನನಗೂ ಆ ರೀತಿ ಮಾಡ್ತೀಯಾ, ಈ ರೀತಿ ಮಾತಾಡ್ತೀಯಾ ಅಂತ ಏನಾದ್ರು ನೀವು ಒಂದ್ಸಲ ನಂಗೆ ಕರೆಕ್ಟ್ ಆಗಿ ವಾರ್ನಿಂಗ್ ಏನಾದ್ರು ಮಾಡಿದ್ರೆ ನಾನು ಆ ರೀತಿ ಮಾಡ್ತಿರಲಿಲ್ಲ. ನಿಮಗ್ ಬೇಕಾದಾಗ ತಗೊಂತೀರಾ, ಬೇಕಾದ ಇದ್ದಾಗ ಈ ರೀತಿ ಎಲ್ಲ ಮಾತಾಡ್ತೀರಾ. ನಾನು ಇನ್ಮೇಲೆ ಮಾಡಲ್ಲ, ಅದನ್ನ ಇನ್ಮೇಲೆ ನಾನು ಅದ ರೀತಿ ಮಾತಾಡಲ್ಲ, ನೀವ್ ಯಾವಾಗ್ಲೂ ನನಗೆ ಹೇಳಿಲ್ಲ ಅನ್ನೋ ಒಂದು ಕಾರಣಕ್ಕೆ ಮಾತ್ರ ಆ ರೀತಿ ನಾನು ಮಾತಾಡ್ತಾ ಇದ್ದೆ, ಇನ್ಮೇಲೆ ಮಾತಾಡಲ್ಲ ಅಂತಲೇ ರಿಪ್ಲೈ ಕೊಡ್ತಾರೆ. ಇನ್ನು ಅದಾದ್ಮೇಲೆ ನಮ್ಮ ರಕ್ಷಿತ್ ಅವರು ನಮ್ಮ ಇವ್ರಿಗೆ ಸುಧೀರ್ ಹೋಗಿ ಮಸಿ ಬಳಿತಾರೆ. ಅಂದ್ರೆ ಇವರು ಟಾಸ್ಕ್ ಆಗಿರ್ಬೋದು, ವಿಷಯ ಆಗಿರ್ಬೋದು, ಫುಡ್ ಆಗಿರಲಿ, ಬೇರೆಯವ್ರಿಗೆ ಇದು ಮಾಡ್ತಾರೆ. ನೀವು ಪಾರ್ಶಾಲಿಟಿ ತೋರಿಸ್ತಾ ಇದೀರಾ, ಸ್ವಾರ್ಥ ತೋರಿಸ್ತಾ ಇದೀರಾ, ನಿಮ್ಗೆ ಬೇಕಾದ್ರೂ ಮಾತ್ರ ಕೊಡ್ತೀರಾ ಅಂತ ಮಸಿ ಬಳಿತಾರೆ. ಇನ್ನು ಅದಾದ್ಮೇಲೆ ನಮ್ಮ ಜಾಹ್ನವಿ ಆಯ್ತು, ರಿಷಾ ಗೌಡ ಬಂದ್ಮೇಲೆ ಗಿಲ್ಲಿಗೆ ಮಸಿ ಬಳಿತಾರೆ ರಿಷಾ ಗೌಡ ಕೂಡ. ಯಾಕೆ ಅಂದ್ರೆ, ಗಿಲ್ಲಿಗೆ ನಾನು ಬಂದಾಗ ನಿಜ ಫೋಟೋಸ್ ತಗೊಂಡ್ಬಿಟ್ಟೆ ಅಂತೆಲ್ಲ ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ಫೋಟೋಸ್ ತಗೊಂಡಿದ್ದು ಗಿಲ್ಲಿ ಅಲ್ಲ, ನೀವು ಅಂತ ಹೊರಗಡೆ ಜನಕ್ಕೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ. ಆ ರೀಸನ್ಸ್ ಯಾವ ರೀತಿ ಇತ್ತಂದ್ರೆ, ನೀವು ಸ್ಟಾರ್ಟಿಂಗ್ ಅಲ್ಲಿ 2 ದಿನ ಬಂದಾಗ ನನ್ನ ಹತ್ರ ಇದ್ದು, ನನ್ನ ತೊಡೆ ಮಲ್ಕೊಂಡು, ನನ್ನ ಹತ್ರ ತುಂಬಾ ಕ್ಲೋಸ್ ಆಗಿದ್ದು, ನನ್ನ ಹತ್ರ ಫೋಟೋಸ್ ಎಲ್ಲ ತಗೊಂಡ್ಬಿಟ್ಟೆ, ಇವಾಗ ನಾನು ದೂರ ಮಾಡ್ಬಿಟ್ಟೆ, ಕಾವಿಗೆ ಹತ್ರ ಆಗ್ಬಿಟ್ಟೆ ಅನ್ನೋ ರೀತಿಯಲ್ಲಿ ರೀಸನ್ಸ್ ಕೊಡ್ತಾರೆ. ಇಲ್ಲಿ ಯಾರಿಗೆ ಯಾರು ಫೋಟೋಸ್ ತಗೊಂಡ್ರು, ಯಾರು ಏನ್ ಮಾಡಿದ್ರ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ನೀವು ಹೊರಗಡೆಯಿಂದ ನೋಡಿ ಹೋಗ್ತಾ ಇದ್ರ ನಿಮ್ಗೆ ಗೊತ್ತಾಗುತ್ತೆ ಅನ್ಸುತ್ತೀನಿ, ಜನಕ್ಕೆಲ್ಲ ಗೊತ್ತಾಗುತ್ತೆ. ಇನ್ನು ಅದಾದ್ಮೇಲೆ ನಮ್ಮ ರಕ್ಷಿತೆಗೆ ಸೇಮ್ ಮಸಿ ಬೀಳ್ತಾರೆ. ಇನ್ನು ತುಂಬಾ ಜನ ತುಂಬಾ ಮಸಿ ಬೀಳ್ತಾ ಇದ್ರು, ಬಟ್ ತುಂಬಾ ಲೈವ್ ಅಲ್ಲಿ ಮ್ಯೂಟ್ ಮಾಡ್ತಾ ಇದಾರೆ. ಮುಖ್ಯವಾಗಿ ಈ ನೋಡಿದಾಗ ಮಸಿ ಬಳಕೆ ನೋಡಿದಾಗ ನಮ್ಮ ಅಭಿ ಅವರು ಕೂಡ ರಿಷಾ ಅವ್ರನ್ನ ಮತ್ತೆ ನಮ್ಮ ಸೂರಜ್ ಅವ್ರನ್ನ ತಗೊಂತಾನೆ. ಅಭಿ ಏನಂದ್ರೆ, ರಿಷಾ ಅವ್ರು ಬಂದಾಗ ನೀವು ಬಂದಾಗೆ ಒಂಥರ ಮನೆ ಒಳಗಡೆ ಬಂದಿದ್ರಿ, ಅದು ಕಳ್ಸಿನಿ ಇದು ಕಳ್ಸಿನಿ ಅಂತ ಒಂದು ವಿಷಯ ನಡೆದಾಗ ಹೋಗಿ ಪರ್ಸನಲ್ ಆಗಿ ಮಾತಾಡ್ಬೋದು, ಇಲ್ಲ ಇದು ಮಾಡ್ಬೋದು. ಸುಮ್ಮನೆ ಅನವಶ್ಯಕವಾಗಿ ಎಲ್ಲ ಗಲಾಟೆ ಮಾಡ್ತಾರೆ, ಅನವಶ್ಯಕವಾಗಿ ನೀವು ಆರ್ಗ್ಯುಮೆಂಟ್ ಮಾಡ್ತಾರ, ಅನವಶ್ಯಕವಾಗಿ ಎಲ್ಲ ವಿಷಯಗಳೆಲ್ಲ ತಗೊಂಡ್ಬಂದು ಬೇಕಾದನ್ನೇ ಪೋಟ್ರೆ ಮಾಡ್ತೀರ ಅಂತ ಹೇಳಿ ಮಸಿ ಬಳಿತಾರೆ. ಇನ್ನು ಅದಾದ್ಮೇಲೆ ನಮ್ಮ ಸೂರಜ್ ಅವ್ರಿಗೆ ಕೊಡ್ತಾರೆ. ಸೂರಜ್ ಅವ್ರಿಗೆ ಹೇಳ್ತಾರೆ ಏನಂದ್ರೆ, ಮೊನ್ನೆ ನೀವು ಕ್ಯಾಪ್ಟನ್ಸಿ ಟಾಸ್ಕ್ ಆದಾಗ ಎಲ್ಲರ ಜೊತೆ ನಿಂತಿದ್ರಿ, ಬಟ್ ನನ್ ಟೀಮ್ ಆದ ನಾನು ನಿಮ್ಮನ್ನೇ ಕ್ಯಾಪ್ಟನ್ ಆಗಕ್ಕೆ ನೀವು ಬಿಡ್ಲಿಲ್ಲ, ಬೇಕಂತ ಸ್ಪೆಷಲ್ ಗ್ರಜ್ ಇಟ್ಕೊಂಡು ನೀವು ನನ್ನ ಸೋಸಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ನನಗೆ ಅಲ್ಲಿ ಎದೆಲ್ಲೋ ಇಷ್ಟ ಆಗ್ಲಿಲ್ಲ, ನೀವು ಡಬಲ್ ಫೇಸ್ ತರ ಕಾಣ್ತಾ ಇದ್ರಿ ಅಂತೇಳಿ ನಮ್ಮ ಅಭಿಷೇಕ್ ಅವರು ರೀಸನ್ಸ್ ಕೊಡ್ತಾರೆ. ನಮ್ಮ ಯಾರಿಗೆ ರೀಸನ್ಸ್ ಕೊಟ್ಟು ಮಸಿ ಬಳಿತಾರೆ, ರಿಷಾಗೆ ಮತ್ತು ನಮ್ಮ
ಸೂರಜ್ ಅವ್ರಿಗೆ, ಯಾರು ಅಭಿಷೇಕ್. ಈ ರೀತಿಯಾಗಿ ಪ್ರತಿಯೊಬ್ಬರು ಒಬ್ಬರಿಗೆ ಮಸಿ ಬಳಿತಾ ಇದ್ದಾರೆ, ಮಸಿ ಬಳೆ ಕ್ರಮ ಕೊಟ್ಟಿದ್ದಾರೆ. ಮುಖ್ಯವಾಗಿ ನಿಮ್ಗೆಲ್ಲ ಡೌಟ್ ಬರ್ಬೋದು, ಏನಂತಂದ್ರೆ ಆಲ್ರೆಡಿ ನಾಮಿನೇಷನ್ಸ್ ಎಲ್ಲ ಮಾಡಿಬಿಟ್ಟಿದ್ದಾರೆ, ಇನ್ನು ಮಸಿ ಹೆಂಗ್ ಬಳಿತಾರ ಅಂತ ಅದೊಂದು ಚಟುವಟಿಕೆ ಕೊಟ್ಟಿದ್ದಾರೆ. ನಿಮ್ಗೆ ಯಾರು ಇಷ್ಟ ಆಗಲ್ಲ, ನೀವು ಯಾರನ್ನ ಇದು ಮಾಡ್ತಾ ಇದೀರಾ, ನಿಮ್ಗೆ ಯಾರು ಮನೆಯಿಂದ ಹೋಗ್ಬೇಕು ಮನೆಯಿಂದ ಅಂತ ನಿಮ್ಗೆ ಯಾರು ಇಷ್ಟ ಅನ್ಸ್ತಾ ಇದ್ರೆ ಮಸಿ ಬಳಿಕೆ ಕಾರಣ ಕೊಟ್ಟಿದ್ದಾರೆ. ತುಂಬಾ ಜನ ಆಲ್ಮೋಸ್ಟ್ ಆಲ್ ನಮ್ಮ ಜಾನಿ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಅಭಿಷೇಕ್ ಆಗಿರ್ಬೋದು, ಸ್ಪಂದನ ಆಗಿರ್ಬೋದು, ಜಾನಿ ಆಗಿರ್ಬೋದು, ತುಂಬಾ 5-6 ಜನ, ಸುಮಾರು 7-8 ಜನ ರಿಷಾಗೆ ಮಸಿ ಬಳಿತಾರೆ ಮುಖಕ್ಕೆ. ನಿಮ್ಮ ಒಂದು ವ್ಯಕ್ತಿತ್ವ ಇಷ್ಟ ಆಗ್ತಾ ಇಲ್ಲ ಅಂತ ಗಿಲ್ಲಿಗೆ ಅಶ್ವಿನಿ ಗೌಡ ಅವರು, ರಿಷಾ ಅವರು, ರಾಸಿಕಾ ಅವರು ಕೂಡ ಗಿಲ್ಲಿಗೆ ಮಸಿ ಬಳಿತಾರೆ. ಈ ರೀತಿ ಆಗಿದೆ ಅಂತೇಳಿ ನಮ್ಮ ನೋಡಿದಾಗ ಅಲ್ಲಿನ ಬಿಗ್ ಬಾಸ್ ಮನೆಯಲ್ಲಿ ಮಸಿ ಬಳೆ ಕಾರ್ಯಕ್ರಮದಲ್ಲಿ ಇವ್ರಿಗೆಲ್ಲರಿಗೆ ಜಾಸ್ತಿಯಾಗಿ ಆಗಿದ್ರೆ ಗಿಲ್ಲಿ, ರಕ್ಷಿತಾ ಮತ್ತೆ ನಮ್ಮ ರಿಷಾ ಗೌಡ ಇವ್ರಿಗೇನೆ ಅತಿ ಹೆಚ್ಚಾಗಿ ಮಸಿ ಬೆಳೆದಿದ್ದು. ಒಂದು ವಿಷಯಗಳೆಲ್ಲ ತಗೊಂಡಾಗ ಮಾತ್ರ ಯಾರು ನಮ್ಮ ರಿಷಾ ಗೌಡ ಕೊಟ್ಟಿರೋ ಕಾರಣಗಳೆಲ್ಲ ಡಂಪ್ ಆಗಿತ್ತು. ಅಂದ್ರೆ ಏನ್ ಇಂಥ ರೀಸನ್ಸ್ ಕೊಡ್ಬೋದು ಅಂತ ಅನಿಸ್ತಿದ್ದು. ಬಟ್ ಅಶ್ವಿನಿ ಗೌಡ ಒಂದು ರೀಸನ್ ಕೊಟ್ಟರೆ ಗಿಲ್ಲಿಗೆ ಒಳ್ಳೆ ಪಾಠ ಕಲ್ಸರ್ ಅಂತ ಹೇಳ್ಬೋದು. ಆ ರೀತಿಯಾಗಿತ್ತು ಈ ಮಸಿ ಬಳೆ ಕಾರ್ಯಕ್ರಮದಲ್ಲಿ. ಇದು ಒಂದು ಲೈವ್ ಅಪ್ಡೇಟ್ ಆಗಿತ್ತು. ಇನ್ನೂ ತುಂಬಾ ಜನ ಮಾತಾಡ್ತಿದ್ರು, ಬಟ್ ಅಲ್ಲಿ ಒಂದು ಕ್ಯಾಮ್ರಾ ತೋರಿಸ್ತಾರೆ, ಒಂದು ಇದನ್ನ ತೋರಿಸ್ತಾರೆ, ಇನ್ನೊಂದು ಯಾರನ್ನ ತೋರಿಸ್ತಾರೆ, ಈ ರೀತಿ ಮಾಡ್ತಾ ಇದ್ದಾರೆ ಬಿಗ್ ಬಾಸ್. ಲೈವ್ ಅಲ್ಲಿ ಸಿಕ್ಕಿದ ವಿಷಯ ಇಷ್ಟು, ಅದಕ್ಕೋಸ್ಕರ ನಿಮ್ಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.